ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಕ್ಕುಪತ್ರದ ಹಂಚಿಕೆ ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬಡವರಿಗಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಟೀಕೆಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರು ಈಗ ನೇರವಾಗಿ ಉತ್ತರವನ್ನ ನೀಡಿದ್ದಾರೆ. ಟೀಕೆ ಮಾಡುವವರು ಮೊದಲು ದಾಖಲೆಗಳನ್ನ ಪರಿಶೀಲಿಸಿ ಅಂತ ಸವಾಲನ್ನ ಹಾಕಿದ್ದಾರೆ. ತಾವು ಈಗ ಹುಲಿಗಿನಹಳ್ಳಿಗೆ ಬಂದಿದ್ದೀರಿ, ತಾವು ಕಾರ್ಯಕ್ರಮದಲ್ಲಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಯಾರ್ಯಾರು ಇದರ ಮೇಲೆ ಅನುಮಾನ ಇದೆ ಅಥವಾ ಯಾರ ಆರೋಪ ಮಾಡ್ತಕ್ಕಂಥವ್ರು ಏನಿದಾರಲ್ಲ, ದಯಮಾಡಿ ದಾಖಲೆಗಳಲ್ಲಿ ಯಾವುದಾದ್ರೂ ತಪ್ಪು ಅಥವಾ ಅಧಿಕೃತತೆ ಸಂಶಯಾಸ್ಪದವಾಗಿದ್ರೆ ಅದನ್ನ ಪರಿಶೀಲಿಸಿ ಪ್ರಶ್ನೆಯನ್ನ ಕೇಳುವ ಹಕ್ಕು ಇರುತ್ತೆ. ಆದ್ರೆ ಅನಾವಶ್ಯಕವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಜನರಿಗೆ ವಿರೋಧಿಸುವ ಹಕ್ಕು ಯಾರಿಗೂ ಇಲ್ಲ. ಹುಲಿಗನಹಳ್ಳಿಗೆ ಬಂದು ದಾಖಲಾತಿಗಳನ್ನ ಪರಿಶೀಲಿಸಬೇಕು ಅಂತ ತಿಳಿಸಿದ್ದಾರೆ. ಅವರೆಲ್ಲ ನಾಳೆನೆ ಹುಲಿಗಿನಹಳ್ಳಿಗೆ ಬರಲಿ, ಆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಿ. ಅದಕ್ಕೆ ಏನಾದರೂ ತೂಕ ಇದೆಯೋ ಅಧಿಕೃತ ಇದೆಯೋ ಇಲ್ಲೋ ಅನ್ನೋಂಥದ್ದು ಪರಿಶೀಲನೆ ಮಾಡಿ. ಅದರಲ್ಲಿ ಏನಾದರೂ ಅವರಿಗೆ ಸಂಶಯ ನ್ಯೂನ್ಯತೆಗಳು ಇದ್ದರೆ ಖಂಡಿತವಾಗಿ ಅವ್ರು ಪ್ರಶ್ನೆ ಮಾಡಲಿ. ಆದರೆ ಅನಾವಶ್ಯಕ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು, ಇಂಥ ಜನರಿಗೆ ಅವರ ಮಾಲೀಕತ್ವವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿಸ್ತಕ್ಕಂಥದ್ದು ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲ. ಇಂತಹ ಕಾರ್ಯಕ್ರಮಗಳು ಬಡವರಿಗಾಗಿ ಮಾಡಲಾಗ್ತಾ ಇದ್ದು ಯಾವುದೇ ವ್ಯಕ್ತಿಯ ಹಣದ ಪರವಾಗಿ ನಡೆಸಲಾಗ್ತಾ ಇಲ್ಲ. ಸರ್ಕಾರವು ನೀಡಿದ ಕಾರ್ಯಕ್ರಮಗಳನ್ನ ಸಾರ್ವಜನಿಕರು ಸ್ವತಃ ಬಂದು ಪರಿಶೀಲಿಸುವ ಮೂಲಕ ಭರವಸೆಯನ್ನ ಪಡೆಯಬಹುದು ಅನ್ನೋ ಮೂಲಕ ಹಕ್ಕುಪತ್ರದ ಸುತ್ತಲಿನ ಗೊಂದಲಗಳಿಗೆ ಶ್ರೀನಿವಾಸ್ ಮಾನೆ ಅವರು ತೆರೆಯನ್ನ ಎಳೆದಿದ್ದಾರೆ. ಮುಂಚಿಂದ ಹಂಗೆ ಇದೆ. ಉಳುವನೆ ಬೂಡೆ ಮಾಡಿ ಎಲ್ಲರಿಗೆ ಬಿತ್ತನೆ ಮಾಡ್ಲಿಕ್ಕೆ ಹೊಲ ಕೊಟ್ಟವ್ರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವರೆಲ್ಲ ಮನಸ್ಥಿತಿನೇ ಹಾಗೆ. ಇವರೆಲ್ಲ ಯಾವತ್ತೂ ಕೂಡ ಹಣ ಇದ್ದವ್ರ ಪರವಾಗಿ ಇವರು ಕೆಲಸ ಮಾಡ್ತಕ್ಕಂಥವ್ರು. ಬಡವ್ರ ಬಗ್ಗೆ ಕಿಂಚಿತವಾಗಿಯೂ ಕೂಡ ಕಾರ್ಯಕ್ರಮ ಅವ್ರದ್ದು ಇಲ್ಲ. ನಾವು ಕೊಟ್ಟಂಥ ಕಾರ್ಯಕ್ರಮ ಅವ್ರು ಖುದ್ದಾಗಿ ಬಂದು ಈ ಹಳ್ಳಿಯಲ್ಲಿ ಪರಿಶೀಲನೆ ಮಾಡಲಿ ಅಂತ ತಮ್ಮ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೇವೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.